ವೆಲ್ಕಮ್ ಟು ಮೈ KSV ಇನ್ಫಾರ್ಮೇಟಿವ್ ಚಾನಲ್. ಗೈಸ್, ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗೋಯಿತು. ಸೊ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ನಬೇಕು ಅಂತ ಹೇಳ್ತಾರೆ. ಹೆಲ್ತಿಯಾಗಿ ಕೊಟ್ಟರೆ ಅವ್ರಿಗೂ ಒಳ್ಳೇದಲ್ವ. ಬನ್ನಿ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ಕ್ಯಾಬೇಜಿನ ಉದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ, 1 ಕಪ್ ಆಗುವಷ್ಟು. ಹಾಗೆಯೇ ಕ್ಯಾರೆಟನ್ನು ಉದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ, 1 ಕಪ್ ಆಗುವಷ್ಟು. ಜಾಸ್ತಿನೂ ಹಾಕೋಬೋದು. ಹಾಗೆ ಒಂದು ಪಾತ್ರೆ ಬಿಸಿ ಆಗಲಿಕ್ಕೆ ಇಟ್ಬಿಟ್ಟು ಅದಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು 2 ಮೊಟ್ಟೆನ ಹಾಕಿ ಹಾಗೆ ಸ್ವಲ್ಪ ಫ್ರೈ ಮಾಡಿ ಒಂಚೂರು ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳುವಾಗ ಅದನ್ನು ಎತ್ತಿಟ್ಕೊಂಡ್ಮೇಲೆ ಮತ್ತೆ ಅದೇ ಪಾತ್ರೆಗೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಕ್ಯಾಬೇಜ್ ಹಾಗೆ ಕ್ಯಾರೆಟ್ನ ಹಚ್ಚಿರೋದನ್ನು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಗೂ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಸಾಸ್ನ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ನಾವು ಆವಾಗಲೇ ಮೊಟ್ಟೆಯನ್ನು ಫ್ರೈ ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬಹುದು. ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಬಾಳಿಸ್ಕೊಂಡ್ರೇ ರೆಡಿ ಆಗೋಗುತ್ತೆ. ಹೆಲ್ದಿನೂ ಹೌದು, ಮಕ್ಕಳಿಗೆ ತಿಂಡಿನೂ ಬ್ರೇಕ್ಫಾಸ್ಟು ಆಗೋಗುತ್ತೆ. ಸೊ ಇದನ್ನು ಮನೇಲಿ ಮಾಡ್ಕೊಳ್ಳಿ. ಚೆನ್ನಾಗಿ ನೂಡಲ್ಸ್ ಥರ ಇದೆಯಲ್ಲ ಅಂತ ಮಕ್ಕಳು ಇಷ್ಟಪಡ್ತಾರೆ. ಮಾಡಿಕೊಡಿ. ಈ ಥರ ಒಂದು ಸಲ ಟ್ರೈ ಮಾಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.